ಫ್ರೀ ಇದ್ವಲ್ಲ ಅವಾಗ ಈ ರೀತಿ ತುತ್ತು ಮಾಡಿ ಕೊಡ್ತಾ ಇದ್ರು. ಕೊನೆಯಲ್ಲಿ ಬೆಣ್ಣೆ ಅಂತ ಹೇಳ್ತಾ ಇದ್ವಿ ಈ ರೀತಿ ಬರೋದಕ್ಕೆ. ಆ ದಿನಗಳೆಲ್ಲ ಮತ್ತೆ ಬರೋದಿಲ್ಲ. ಖುಷಿ ಆಗುತ್ತೆ ಅದೆಲ್ಲ ನೆನ್ಸ್ಕೊಂಡಾಗ, ಬೇಜಾರು ಆಗುತ್ತೆ. ಅದನ್ನ ಹಾಕ್ಬಿಟ್ಟು ಮಾಡಿಸ್ಬೇಡ ಅಂತಂದ್ರೆ ನೀನ್ ಆಫ್ ಮಾಡ್ಬೇಡ. ಆತರ ಇದ್ದಿದ್ದು ನಾನು 3.5 ವರ್ಷಕ್ಕೆ ಮುಂಚೆನೆ ವಿಡಿಯೋ ಮಾಡ್ತಾ ಇದ್ದೆ. ನಾನು ಬೇಡ ಹೇಳ್ಕೊಡೋದು. ನಾನು ಯಾಕೆ ಗೊತ್ತಾ ಇಷ್ಟು ದಿವಸ ವಿನೂತ್ನ ತೋರ್ಸ್ಕೊಂಡಿರ್ಲಿಲ್ಲ. ಯಾವಾಗ ತಗೊಂಡು ಎಲ್ಲಿ ಹೋಗಿತ್ತು ಅಂತ ಗೊತ್ತಿಲ್ಲ. ಇದ್ರ ಮುಂದೆ ಮನೆ ಕಾಣಿಸೋದೇ ಇಲ್ಲ. ಇದು ಪ್ರೀತಿಯ ತುತ್ತು. ನಾನು ಅದ್ ನನ್ ನೆನ್ಪಿಗಾದ್ರೂ ಹಾಕೋತೀನಿ. ನಾನೇನ್ ಎಲ್ಲ ಏನ್ ಹಾಕ್ತೀನ? ಸುಮ್ಮನೆ ನೀವು ಹೊರಟ್ಬಿಡ್ತೀಯ. ಅಟ್ಲೀಸ್ಟ್ ನೆನ್ಪಿಗಾದ್ರೂ ಇರ್ಬೇಕಲ್ಲ ನನ್ಗೆ. ಅಟ್ಲೀಸ್ಟ್ ಒಂದು ಆಯ್ತು ಆಯ್ತು. ಏನು ಆದ್ರೂ ಒಂದಾಗ್ತೀವ ಜಗಳಾಡುದು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಬರ್ತಾ ಇರೋರ್ಗೆ ಗೊತ್ತಿರುತ್ತೆ, ಇತ್ತೀಚೆಗೆ ವಿನು ಉಡುಪಿಗೆ ಬಂದಿದ್ದ ಬೆಂಗಳೂರಿಂದ ಅಂತ ಹೇಳಿ. ಸೊ ಎಷ್ಟೋ ದಿವಸಗಳು ನಾವು ಮಾತಾಡಿರ್ಲಿಲ್ಲ, ಮತ್ತೆ ಕಾಲ್ಸ್ ಮೆಸೇಜ್ ಏನೂ ಇರ್ಲಿಲ್ಲ. ನಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಇತ್ತೀಚೆಗೆ ವಿನು ಬಂದಿದ್ದ ಉಡುಪಿಗೆ. ನಾವಿಬ್ರು ಭೇಟಿ ಆಗಿದ್ವಿ. ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜೊತೆಗೆ ಮೂವಿಗೆ ಕೂಡ ಹೋಗಿದ್ವಿ. ಸಾಲುಮರದ ತಿಮ್ಮಕ್ಕ ಪಾರ್ಕ್ಗೆ ಹೋಗಿ ಸ್ವಲ್ಪ ಕೂತು ಮಾತಾಡಿದ್ವಿ ಅಂತೆಲ್ಲ ಹೇಳಿದ್ದೆ. ಸೊ ಕಳೆದ ವಿಡಿಯೋನಲ್ಲಿ ಮೂವಿಯಿಂದ ಬರುವಾಗ ಸಣ್ಣದಾಗ ಒಂದು ಜಗಳ ಮಾಡ್ಕೊಂಡ್ವಿ ಅಂತ ಕೂಡ ಹೇಳಿದ್ದೆ, ಶೇರ್ ಮಾಡಿದ್ದೆ ನಿಮ್ ಜೊತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಅವತ್ತು ನಾವು ಮೂವಿಯಿಂದ ಬಂದ ನಂತರ ಸ್ವಲ್ಪ ಏನು ಊಟ ಮಾಡಿ ಸ್ವಲ್ಪ ಮಿಕ್ಕಿತ್ತಲ್ವಾ, ಸ್ವಲ್ಪ ಹೊತ್ತು ಕೂತು ಮಿಕ್ಕಿರುವ ಊಟ ಇತ್ತಲ್ವಾ, ಅದನ್ನೇ ಊಟ ಮಾಡಿ ಅದಾದ್ಮೇಲೆ ನನ್ನನ್ನ ಕೂಡ ವಿನು ಆಟೋ ಹತ್ಸಿ ನಾನು ಮನೆಗೆ ಹೊರಟೆ. ವಿನು ಕೂಡ ಅವರ ಊರಿಗೆ ಹೊರಟ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಮುನಿಸು, ಸ್ವಲ್ಪ ಸಾರಿ ಕೇಳುವಂತದ್ದು ಎಲ್ಲವೂ ಕೂಡ ಇತ್ತು. ಸೊ ವಿನು ಕೂಡ ಸಾರಿ ಕೇಳ್ದ. ನಾನು ಕೂಡ ಆಯ್ತು, ಇನ್ ಮುಂದೆ ಆದ್ರೂ ಸರಿ ಹೋಗ್ಬೋದು ಅಂತ ಹೇಳಿ ಒಂದು ಒಳ್ಳೆ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೊನೆಯಲ್ಲಿ ಊಟ ಮಾಡಿ ಅವನು ಹೊರಟಿದ್ದು ಕೂಡ ನನ್ಗೆ ಒಂದ್ ರೀತಿ ಸಮಾಧಾನ ಆಯ್ತು. ಸೊ ಹೊರಗಡೆ ನಾವೆಲ್ಲೂ ತಿನ್ಲಿಲ್ಲ, ಯಾಕಂದ್ರೆ ಇತ್ತಲ್ವಾ ಮನೆಯಲ್ಲೇನೆ ಮಾಡ್ಕೊಂಡ್ ಬಂದಿದ್ದಂಥದ್ದು ಅನ್ನ ಸಾರೆಲ್ಲ. ವಿನೂನು ಕೂಡ ಟ್ರಾವೆಲ್ ಮಾಡುವಾಗ ಜಾಸ್ತಿ ತಿನ್ನಲ್ಲ, ಹಾಗಾಗಿ. ಸೊ ಇವತ್ತಿನ ವಿಡಿಯೋನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಯಾಕೆ ನಾನು ವಿಡಿಯೋ ಮಾಡ್ಕೊಳ್ತಾ ಇರೋದು ಅಂತ ಅಂದ್ರೆ, ಇಲ್ಲಿ ನನ್ಗೆ ನಮ್ಮಿಬ್ರು ಮಧ್ಯೆ ಒಂದು ರೀತಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಜೊತೆಗೆ ಏನು ಯಾಕೋ ಹೊಂದಾಣಿಕೆನೆ ಆಗ್ತಾ ಇಲ್ದೇ ಇರೋದ್ರಿಂದ, ಮತ್ತೆ ವಿನುವಿಂದ ನಾನು ಎಷ್ಟು ನನ್ಗೆ ಒಂದ್ ರೀತಿ ನಂಬಿಕೆ ಹುಟ್ಸೋ ರೀತಿ ವಿನು ನಡ್ಕೊಂಡಿದ್ದು, ಜೊತೆಗೆ ನಾನು ದೂರದಿಂದಾನೇ ವಿನು ವೇಟ್ ಮಾಡ್ತಿದ್ದು, ಮತ್ತೆ ಕಷ್ಟದ ದಿನಗಳಲ್ಲಿ ನನ್ಗೆ ವಿನು ಆಗದೆ ಇರುವಂತದ್ದು, ಅಟ್ಲೀಸ್ಟ್ ಬಂದ್ ನೋಡದೆ ಇರುವಂತದ್ದು, ಇದೆಲ್ಲವೂ ಇರೋದ್ರಿಂದ ಇವಾಗ 3.5 ವರ್ಷ ಆಗಿ 4ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ ವಿನು ಪರಿಚಯ ಆಗಿ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಹಾಗಾಗಿ ನಾನು ವಿಡಿಯೋ ಮಾಡ್ಲೇಬೇಕು, ಯಾಕಂದ್ರೆ ನನ್ನ ಒಂದು ವಾಯ್ಸ್ ರೇಸ್ ಮಾಡ್ಬೇಕು, ನನ್ನನ್ನ ನಾನೇ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಿಡಿಯೋ ಮಾಡ್ತಿದ್ದೆ. ವಿನು ಕೂಡ ಫಸ್ಟ್ ಯಾಕೆ ವಿಡಿಯೋ ಮಾಡ್ತಿದ್ದೆ ಬೇಡ ಅಂದ, ಆಮೇಲೆ ಪಾಪ ಅವನು ಸುಮ್ನಾದ. ಅಲ್ಗೂ ಒಂದ್ ಮಾತು ಹೇಳ್ತಿದ್ದ, ಏನು ಮುಂದೆ ಪೊಲೀಸ್ ಎಲ್ಲ ಏನು ಇಶ್ಯೂ ಆಗುತ್ತೆ ಅಂತ ನೀನ್ ವಿಡಿಯೋ ಮಾಡ್ತಿದ್ಯಾ, ನನ್ನಿಂದ ತೊಂದರೆ ಆಗುತ್ತೆ ನಿಮ್ಗೆ ಅಂತ ವಿಡಿಯೋ ಮಾಡ್ತಾ ಇದ್ಯಾ ಅಂತ. ಆತರ ಇದ್ದಿದ್ರೆ ನಾನು ಯಾವತ್ತೋ ವಿಡಿಯೋ ಮಾಡ್ತಾ ಇದ್ದೆ, ನೀನ್ ಯಾಕೆ ಹಾಕಿ ತಿಳ್ಕೊಳ್ತೀಯ. ನನ್ನ ಒಂದು ಮೆಮೊರೀಸು, ನನ್ನ ಒಂದು ಜರ್ನಿನೇ ಇದು, ಯೂಟ್ಯೂಬ್ ಜರ್ನಿ, ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ. ನೀವು ಕೂಡ ಯಾರು ಜಡ್ಜ್ಮೆಂಟ್ಗೆ ಬರ್ಬೇಡಿ. ವ್ಲಾಗ್ಸ್ ನೋಡಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ನೋಡಿ, ಐ ಮೀನ್ ಏನು ನಿಮ್ಗೆ ಮೆಸೇಜ್ ತಗೊಳ್ಬೋದು ಅದನ್ನ ತಗೊಳ್ಳಿ, ನೋಡ್ತಾ ಹೋಗಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ. ಸೊ ಇದನ್ನ ನಾನು ರಿಪೀಟ್ ಹಾಕ್ತೀನಿ, ಇದರಲ್ಲಿ ನಾವು ಮಾತಾಡಿರೋದೇನು ಕೇಳಿಸಿಲ್ಲ ಅಲ್ವಾ, ಅದು ರಿಪೀಟ್ ಹಾಕ್ತೀನಿ, ನೋಡ್ತಾ ಹೋಗಿ. ಸ್ನೇಹಿತರೆ, ಫಸ್ಟ್ ಟೈಮ್ ನೀವೇನಾದ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿಯ ವಿಡಿಯೋಸ್ ಗಳು ಕೂಡ ಇದೆ. ಸೊ ಇಲ್ಲಿ ಮೈಕ್ ಆನ್ ಮಾಡಿರಲ್ಲ, ಈಗ ಮೈಕ್ ಆನ್ ಮಾಡಿದೆ. ಪೊಲೀಸ್ ಇನ್ನಾದ್ರೆ
ಅಂತ ನಿಮ್ಗೆ ಇಷ್ಟ? ಅಲ್ಲ ನಾನು ಅಂತವಳೆಲ್ಲ ಮುದ್ದು ಆತರ ಇದ್ರೆ ನಾನು ಆತರ ಇದ್ರೆ ನಾನು ಯಾವಾಗ್ಲೂ ಮಾಡ್ಬೋದಿತ್ತು ಆತರ. ಸಾರಿ ಅಂತ ಕೇಳಿದೀನಿ. ನೀನ್ ಅಲ್ಲಿ ಮಾತಾಡ್ಬಿಡ, ನಾ ವಿಡಿಯೋ ಇಲ್ಲ ಅನ್ಕೊಂಡ್ಬಿಡು. ಆಯ್ತು ಸಾರಿ ಬಂಗಾರ, ಆಯ್ತಾ? ವಿಡಿಯೋ ಇರುವಾಗ ಮಾತಾಡ್ತಾ ಇದ್ದೆ, ಅದಿಲ್ಲ ಅನ್ಕೊಂಡ್ಬಿಡು. ನ್ಯಾಚುರಲ್ ಆಗಿರು. ಸಾರಿ. ಅವಾಗ್ಲೂ ಏನೋ ಎಷ್ಟ್ ಚೆನ್ನಾಗಿ ಮಾತಾಡ್ತಾ. ಆಯ್ತು ಸಾರಿ ಮಾ, ಸಾರಿ ಆಯ್ತಾ? ತಪ್ಪಾಯ್ತು ನಂದಾಯ್ತಾ? ಸುಮ್ನೆ ಮಾತಾಡ್ದಾಯ್ತಾ? ನಂದೇ ತಪ್ಪು ಆಯ್ತಾ? ನಿಂದೇನು ತಪ್ಪಿಲ್ಲ, ನೀನ್ ಸುಮ್ಮನೆ ಅದ್ ಬಿಡ್ಬೇಡು. ನಿಮ್ದು ಯಾವಾಗ್ಲೂ ನಂದೇ ತಪ್ಪು ಹಂಗ ಅನ್ಬೇಡ. ನನ್ಗೇನ್ ಗೊತ್ತಾ, ಇಲ್ಲಿ ನನ್ಗೆ ಒಬ್ಳೆ ಅನ್ನೋ ತರ ಫೀಲಿಂಗ್ ಬರ್ಸ್ಬೇಡ. ನಾನು ಒಬ್ಳೆ ಇದ್ರೂ ಪರವಾಗಿಲ್ಲ, ಅಷ್ಟೇ ನಾನು ನಿಂಗೆ ಬೇಡ್ಕೊಳ್ಳೋದು. ನೀನ್ ಇರುವಾಗ ನಾನು ಇದೀನಿ ಅನ್ನೋ ಫೀಲಿಂಗು ಇದ್ರೆ ನಮ್ ಸಂಬಂಧ ಚೆನ್ನಾಗಿರತ್ತೆ, ಆಯ್ತಾ? ಇಲ್ಲ ಅಂತಂದ್ರೆ ನೋಡು. ಆಯ್ತು ಸಾರಿ ಅಂತ ಹೋಗ್ಲಿ, ನಾನೇ ಹೇಳೋಣ. ಆಯ್ತು ಬಿಡ್ರಿ, ನಾವು ಕೆಟ್ಟವ್ರು, ನಾವು ಕೆಟ್ಟವ್ರು ಆಯ್ತಾ? ಓಕೆ ಓಕೆ, ಡೀಲ್ ಡನ್. ಏನ್ ಡೀಲಿಂಗ್ ಅಲ್ಲ. ಇವಾಗ ಕ್ಲೋಸ್ ಮಾಡ್ತೀನಿ. ಬಾಯ್ ಗೈಸ್, ಬಾಯ್. ಇರು, ಸಾಕ್ಬಿಟ್ಟು ಬಂಗಾರಿ. ಆಮೇಲೆ ಆಫ್ ಮಾಡಿದ್ಮೇಲೆ ಇವ್ ಬಂಗಾರ ಮುದ್ದು ಬಂಗಾರಿ ನಂಗೆ ಮುದ್ದು ಅಂದ್ರೆ ಇಷ್ಟ ನ್ಯಾಚುರಲ್ ಆಗಿ ಹೇಳ್ತಾನೆ. ಇವಾಗ ಮಾತ್ರ ಆರ್ಟಿಫಿಷಿಯಲ್. ನಾಲ್ಕು ಸರ್ತಿ ಮಾಡ್ಬೋದು, ಅದನ್ನ ಹಾಕ್ಬಿಟ್ಟು ಮಾಡಿಸ್ಬೇಡ. ಹಾಕ್ಬಿಟ್ಟು ಮಾಡಿಸ್ಬೇಡ ಅಂತಂದ್ರೆ ನೀನ್ ಆಫ್ ಮಾಡ್ಬೇಡ, ನಾನ್ ಆಫ್ ಮಾಡ್ಬೇಕಾಗಿರೋದು. ನಾನು ಇನ್ನು ಟೈಲರ್ ಒಂದ್ ಬಿಟ್ಟು ಎಲ್ಲ ವಿಡಿಯೋ ಮಾಡ್ದಂಗ ಆಯ್ತಲ್ಲ. ಅದ್ ಹಾಕ್ಬಿಟ್ಟು ಮಾಡ್ಸೋದು ಯಾಕಂದ್ರೆ ಸುಳ್ಳು ಹೇಳೋದು ಸ್ನೇಹಿತರೆ. ಆತರ ಇದ್ದಿದ್ರೆ ನಾನು 3.5 ವರ್ಷಕ್ಕೆ ಮುಂಚೆನೆ ವಿಡಿಯೋ ಮಾಡ್ತಾ ಇದ್ದೆ. ನಾನು ಬೇಡ ಹೇಳ್ಕೊಡೋದು. ನಾನು ಯಾಕೆ ಗೊತ್ತಾ ಇಷ್ಟು ದಿವಸ ವಿನೂತ್ನ ತೋರ್ಸ್ಕೊಂಡಿರ್ಲಿಲ್ಲ, ನಾನ್ ಕಾಯ್ತಾ ಇದ್ದೆ ಇವನೇ ಹೇಳ್ಕೊಳ್ತಾನೆ ನನ್ನ ಹುಡುಗಿ ಅಂತ ಓಪನ್ ಆಗಿ. ಅಂದ್ರೆ ಯಾವಾಗ್ಲೂ ಓಪನ್ ಆಗಿ ನಮ್ಮ ಹುಡುಗಿ ಅಂತ ಹೇಳ್ಕೊಂಡ್ರೆ ತಾನೆ ನಮಗೂ ಒಂದು ಫೀಲಿಂಗ್ ಬರೋದು. ಆಯ್ತಲ್ಲ, ಇನ್ಮೇಲೆ ಮುಗಿತಲ್ಲ. ನಿನ್ನೆಯಿಂದ ನಾನು ತೋರಿಸಿ ಎಲ್ಲಾನು ತೋರಿಸಿದ್ದಾರೆ, ಬೇಕಾದಷ್ಟು ಫೋಟೋ ಹಾಕಿದ್ಯಾ, ಇನ್ನು ಏನ್ ತೋರಿಸ್ಕೊಂಡಿದ್ಯಾ? ಅದೇ ಹೇಳಿದ್ದು, ನೀನು ಏನು ನೀನ್ ತೋರಿಸ್ತಿಲ್ವಲ್ಲ, ಅದಕ್ಕೆ ಫೈನಲಿ ನಾನೇ ರಿವೀಲ್ ಮಾಡಿದ್ದು. ಆಯ್ತು ಬಿಡು. ನೀನ್ ಹೇಳಿದ್ರೆ ನಾನು ಕ್ಲೋಸ್ ಮಾಡಲ್ಲ, ನೀನ್ ಸುಮ್ಮನಿದ್ರೆ ನಾನ್ ಮಾಡ್ತೀನಿ. ನನ್ ಖುಷಿಯಾಗಿ ಇರ್ಸ್ಬೇಕಂತಾನೆ ಇಲ್ಲಪ್ಪ ಇವನ್ಗೆ. ಅಷ್ಟೇ ಸ್ನೇಹಿತರೆ, ನಾವಂತೂ ಏನು ಚೆಲ್ಲಾಗಾಡಂತ ಸಣ್ಣ ವಯಸ್ಸುನು ಇಲ್ಲ, ಆತರ ಹುಡುಗ ಹುಡ್ಗಿನೂ ಅಲ್ಲ. ನಮ್ ಪಡಿಗೆ ನಾವು ನೋಡಿ ಒಂದು ಏನು ಒಬ್ರಿಗೊಬ್ರು ಆಗ್ಬೇಕಷ್ಟೇ. ಆ ಒಂದ್ ಹಂತದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿ ಇದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಟೈಮ್ ಎಷ್ಟಾಯ್ತು? 8 ಗಂಟೆ ಆಯ್ತಂತೆ. ಬಸ್ ಎಷ್ಟೊತ್ತಿಗೆ? 10 ಗಂಟೆಗೆ ಬಸ್ ಅಂತೆ. ಅಷ್ಟೇ, 10 ಗಂಟೆಗೆ ಬಸ್ಸು. ನಾನು ಇಲ್ಲೇ 1-2 ನಿಮಿಷ ಕೂತಿದ್ದು ಸ್ವಲ್ಪ ಹೊತ್ತು ಹೊರಡ್ತೀನಿ. ಊಟ ಇಲ್ಲಿ ಸ್ವಲ್ಪ ಇದೆಲ್ಲ ಬಂಗಾರ, ಅದು ಸಾಕಾಗಲ್ಲ ನಿಂಗೆ? ಕೆಳಗಡೆ ಮಾಡಿ ಆಯ್ತು. ಅದು ಘಾಟ್ ಸೆಕ್ಷನ್ ಇರುತ್ತೆ, ಊಟ ಬೇಡ ಅಂತಿದ್ದಾನೆ. ನೀನು ಏನ್ ಇಲ್ಲಿಂದ ಡೈರೆಕ್ಟ್ ನಿಮ್ಮ ಊರ್ಗ? ಅವ್ರ ಊರು ತೇರ್ದಾಳ್ಗೆ ಹೊರಡ್ತಾನೆ ಅಷ್ಟೇ ಸ್ನೇಹಿತರೆ. ಒಟ್ನಲ್ಲಿ ಅಂದ್ರೆ ನಾನು ಏನ್ ಗೊತ್ತಾ, ಹಚ್ಕೊಂಡು ಅತಿಯಾಗಿ ಹಚ್ಕೊಂಡ್ಬಿಡ್ತೀನಿ. ನಂದು ಆತರ ಭಾವನೆ. ಒಂದ್ ರೀತಿ ನಮ್ಮವ್ರು ಅಂತ ತುಂಬಾ ಹಚ್ಕೊಂಡ್ಬಿಡ್ತೀನಿ. ಹಾಗೇನಾಗುತ್ತೆ, ಫೀಲಿಂಗ್ಸ್ ಜಾಸ್ತಿ ಇರುತ್ತೆ ನಮ್ಗೆ. ಭಾವನಾತ್ಮಕ ಜೀವಿಗಳು ನಾವೆಲ್ಲ ಅಷ್ಟೇ. ಇಷ್ಟಕ್ಕೆಲ್ಲ ನಾನೆಲ್ಲ ಮಾತಾಡೋಳೇ ಇರ್ಲಿಲ್ಲ. ಎಷ್ಟೋ ದಿವಸ ನಾನು ಏನು ಮಾತಾಡೋಲ್ಲ. ಅದ್ ಹಂತಂತೋಗಿ ಇವಾಗ ಒಂಚೂರು ಏನಾದ್ರು ಬೇಜಾರಾದ್ರೆ ಅದು ಎಫೆಕ್ಟ್ ಆಗುತ್ತೆ, ಆತರ ಆಗ್ಬೇಕು. ಇಲ್ಲಾಂದ್ರೆ ಇದಕ್ಕೆಲ್ಲ ನಾನೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೆಲ್ಲಾನು ನಾನು ಫೇಸ್ ಮಾಡಕ್ ಆಗ್ತಿತ್ತ? ಹಂಗಲ್ಲ. ಇಷ್ಟೆಲ್ಲ ಆಗಿನೂ ಇವಾಗ ಲೈಫಲ್ಲಿ ನಾವು ನಮ್ ಲೈಫ್ ಒಬ್ರು ಬರ್ತಾರೆ ಅಂದಾಗ ನಾವು ಅವಾಗ ಏನಿರುತ್ತೆ, ಬಂದ್ರೆ ಯಾವ್ದೇ ಕಾರಣಕ್ಕೂ ನಂಗೆ ಒಬ್ಬಂಟಿ ಅನ್ಸ್ಬಾರ್ದು ಅನ್ನೋ ಫೀಲಿಂಗ್ ಇರುತ್ತೆ ಅಷ್ಟೇ. ನಾನು ಹೇಳೋದು ಆಯ್ತು, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಪಾಪ ಮನೆಗೆ ರೀಚ್ ಆದ್ಮೇಲೆ ಸಿಗ್ತೀನಿ. ಅಲ್ಲ, ನಾನ್ ಹೀಗಿದ್ನ ಫಸ್ಟ್ ಆಫ್ ಆಲ್ ಅಲ್ಲ, ಏನ್ ಮಾಡ್ದೆ ಹೇಳಿ ಇವಾಗ? ನಾರ್ಮಲ್ ಆಗಿ ಇರೋದು ನಾನು, ನಾರ್ಮಲ್ ಆಗಿ ನಾನು ಮಾತಾಡ್ತಿರೋದು.
ನಾನು ಇಷ್ಟೇ ಹೇಳೋದು ಮುದ್ದು, ಇಷ್ಟು ವರ್ಷ ನಾನು ಸಫರ್ ಆಗಿದ್ದೀನಿ, ಇನ್ನು ನನಗೆ ಸಫರ್ ಆಗಕ್ಕೆ ಸಫರ್ ಇನ್ನೂ ಮಾಡಿಸ್ಬೇಕಂತಿದ್ರೆ ಮಾಡ್ಸು, ನೀನ್ ಇಷ್ಟ ಇದ್ರೆ. ಅಲ್ಲ, ನಾನ್ ಇಷ್ಟು ವರ್ಷ ಸಫರ್ ಆಗಿದ್ದೀನಿ, ಇನ್ನೂ ಸಫರ್ ನನ್ನ ಮಾಡಿಸ್ಬೇಕಂತ ಇದ್ರೆ ಹೇಳ್ಬಿಡು ಫಸ್ಟ್ ಆಗಿ. ಮಾಡ್ಸಲ್ಲ ಅಂದ್ಮೇಲೆ ಜೊತೆಯಾಗಿರ್ಬೇಕು ಅಷ್ಟೇ, ಇನ್ನೇನ್ ಕೇಳ್ತಾರೆ. ಅಯ್ಯೋ, ಮತ್ತೇನ್ ಕಡೆ ಹೇಳ್ಕೊಂಡು ಹೋಗ್ತಾ ಈಗ. ಆಯ್ತು ಬಿಡು, ಏನಾರು ಅನ್ಕೋ. ಎಲ್ಲಾನು ನಾನು ಈ ತರ ಇದ್ನ ಮುಂಚೆ ಈ ತರ ಇದ್ನ ನೀನ್ ಮತ್ತೆ ಅದೇ ಬೇಡ ಇದ್ನ ಇಲ್ವಾ ಅಷ್ಟೇ ಹೇಳು. ಅದನ್ನು ಏನೋ ಒಂಥರ ಇಲ್ಲ ಇಲ್ಲ ಇಲ್ಲ, ನಿಜ ಹೇಳು ಬಂಗಾರ. ಅನ್ನ ಇದೆ, ಸಾರಿದೆ, ಮೊಸರು ಇದೆ, ದ್ರಾಕ್ಷಿ ಇದೆ. ಸ್ನೇಹಿತರೆ ಎಲ್ಲ ತಟ್ಟೆ ಹಾಕೊಳ್ಳೋಣ ಅಂತ ತೆಗ್ದು ಇಡ್ತಾ ಇದ್ದೀನಿ. ಕೈ ತೊಳ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾನೆ. ಸಾರಿ ಕೇಳ್ದವಿನು, ಇಲ್ಲ ಹಾಗೆ ಮಾಡಲ್ಲ ಇನ್ನೊಂದ್ಸತಿ, ನಂಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಹಂಗೆ ಹೇಳೋದಷ್ಟೇ ಸ್ನೇಹಿತರೆ, ಪ್ರೀತಿ ಇರೋರು ಒಬ್ರನ್ನ ಅಳಿಸ್ತಾ ಇರ್ಬಾರ್ದು ಅಷ್ಟೇ ನಾನು ಹೇಳೋದು. ನೋಡೋಣ ಏನಾಗುತ್ತೆ ನಮ್ಮಿಬ್ರದ್ದು ಕತೆ. ಸೊ ಇವಾಗ ಅನ್ನ ಎಲ್ಲ ಇದೆ ಇಲ್ಲಿ, ನೀನ್ ಕಾಣಲ್ಲ ಆಕ್ಚುಲಿ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ನಿನ ಮಾತನೇ ನಂಬಿ ಮನಸೆ ಬೆಸುವೆ ಮುಂದಲೇ ಬಂದಾದರೆ. ಇನ್ನು ಹಾಕಿಲ್ಲ. ಮನೇಲಿ ರೈಸ್ ಇಟ್ಟಿದೆ ಇನ್ನು ಏನಿಲ್ಲ, ಒಂದು ತುತ್ತಾಗಷ್ಟಿದೆ ಅಷ್ಟೇ. ನೀನ್ ತಿನ್ನು ಬಂಗಾರ, ನಾನು ಆಮೇಲೆ ಆರಾಮಾಗಿ ಏನಾದ್ರು ಮಾಡ್ಕೊತೀನಿ. ಸುಮ್ಮನೆ ತಿನ್ನು ಮುದ್ದು. ಸಾಂಬಾರ್ ಹಾಕು. ನೀನ್ ಇನ್ನು ರೈಸ್ ಬೇಕಾದ್ರೆ ಸಾಂಬಾರು ಇನ್ನು ಇಟ್ಟಿದ್ಯಾ? ಸಾಂಬಾರ್ ಎಲ್ಲಿ ಒಂದ್ ಸೌಟಷ್ಟೇ ನೋಡಿ. ಅಂತ ಸಿಕ್ಕಾಪಟ್ಟೆ ಹಾಕ್ಬಿಡ. ಆಯ್ತು ಸುಮ್ಮನೆ. ನೀ ಹೆಂಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ನಾನು ಹಚ್ಕೊಂಡು ಫುಲ್ಲು ಲವ್ ಇದೆ. ಅದೇನು ಸ್ವಲ್ಪ ಅವ್ರಿಗೆ ನನ್ನ ಮೇಲೆ ಫುಲ್ ಲವ್ ಇದೆ. ಯಾವಾಗ ತಗೊಂಡು ಎಲ್ಲಿ ಹೋಗಿತ್ತು ಅಂತ ಗೊತ್ತಿಲ್ಲ. ಏನ್ ಗೊತ್ತಾಗೋದಿಲ್ಲ. ತಗೊಳಮ್ಮ, ನೀ ಇದ್ರ ಮುಂದೆ ಮನೆ ಕಾಣಿಸೋದಿಲ್ಲ. ಇದು ಪ್ರೀತಿಯ ತುತ್ತು. ಇದು ಇನ್ನೊಂದು 2 ವಿಡಿಯೋ ಆಗ, ಇನ್ನು 2 ತುತ್ತಾದ್ರೂ ವಿಡಿಯೋ ಆಗೋದು. ಒಂದೇ ಮಾಡುದಂತ ಆಯ್ತು, ನಿಮ್ಗೆ ತಕ್ಷಣ ಸ್ಟಾಪ್ ಮಾಡುವಂತೆ. ಅದೇ ವಿಡಿಯೋ ಸರಿ ಬರಲ್ಲ, ಅದು ಹೇಳ್ಕೊಂಡು ಹೋಗುತ್ತೆ. ನಾನು ಅದ್ ನನ್ ನೆನ್ಪುಗಾದ್ರೂ ಹಾಕೋತೀನಿ, ನಾನೇನ್ ಎಲ್ಲ ಏನ್ ಹಾಕ್ತೀನ? ಸುಮ್ಮನೆ ನೀವು ಹೊರಟ್ಬಿಡ್ತೀಯ. ಅಟ್ಲೀಸ್ಟ್ ನೆನ್ಪುಗಾದ್ರೂ ಇರ್ಬೇಕಲ್ಲ ನನ್ಗೆ. ಅಟ್ಲೀಸ್ಟ್ ಒಂದು ಅದನ್ನ ವಿಡಿಯೋ ನೋಡ್ಕೊಂಡಾದ್ರೂ ನಿನ್ನನಾದ್ರೂ ನೋಡ್ತೀನಲ್ವಾ. ಅಷ್ಟೆಲ್ಲ ಯಾರು ನೋಡೋದು ಇಲ್ಲ, ಅಷ್ಟುದ್ದ ಹಾಕದ್ ನಾನು ಕಾಣ್ತಾ ಇಲ್ಲ. ಸಮಾಧಾನವಾಗಿ ತಿನ್ನೋಣ, ಏನ್ ಆಲೋಚನೆ. ಎಲ್ರು ಮಾಡಲ್ವಾ ಸ್ನೇಹಿತರೆ? ಎಲ್ಲ ಬ್ಲಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾಡ್ತಾರೆ. ಇದು ಮದರ್ಸ್ ಅಂತ, ಅದು ಗಾಜಿನ ಡಬ್ಬಿಲ್ ಬರುತ್ತೊಂದು.
ವಿಡಿಯೋ ಮಾಡಿದೀನಿ ಆಕ್ಚುಲಿ 2 ದಿನದ ಬ್ಲಾಗ್ ಹಾಕಿಲ್ಲ, ಅದ್ರಲ್ಲಿ ತೋರಿಸಿ ಇನ್ಸ್ಟಾಮಾರ್ಟ್ ಇಂದ ತಗೊಂಡಿರೋದು ಹಾಕ್ಬೇಕು ನೆಕ್ಸ್ಟ್. ಯಾವುದು ಮದರ್ಸ್ ಉಪ್ಪಿನಕಾಯಿ, ಮದರ್ಸ್ ಅಂದ್ಬಿಟ್ಟು ಗಾಜಿನ ಡಬ್ಬಿಲ್ ಬರುತ್ತೆ. ಎಷ್ಟು ರೂಪಾಯಿ? ಅದಾ ಇದಾ 100 ರೂಪಾಯಿ 120 ರೂಪಾಯಿ 100 ರೂಪಾಯಿ 120 ಅಲ್ಲ 100. ಹ್ಮ್ ಮುದ್ದುಗೆ ನಾನು ತಿನ್ಸಿಲ್ಲ, ಹಾಕೊಳ್ಳೋದೇ ಕಮ್ಮಿ ಹಾಕೊಳ್ಳೋದು. ಏನಿಲ್ಲ. ಆಕ್ಚುಲಿ ನನ್ಗೆ ಭಯ ಆಗುತ್ತೆ, ಹೆಂಗೋ ನಾನು ಸ್ಟ್ರಾಂಗ್ ಆಗಿರ್ತೀನಿ, ಸೆನ್ಸಿಟಿವ್ ಆಗ್ಬಿಡ್ತೀನಲ್ಲ, ಮನ್ಸ್ ಕರ್ಗೋಗ್ಬಿಡುತ್ತೆ. ನೀನೇನ್ ಮಾಡಿಲ್ಲ ಮುದ್ದು, ನೀನು ಇವಾಗ ನಾವು ಹೀಗೆ ನನ್ ಜೊತೆ ಬಂದು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀಯಲ್ಲ, ಮತ್ತೆ ಮನ್ಸ್ ಕರ್ಗಂಗ್ ಆಗ್ಬಿಡುತ್ತೆ, ಅದೇ ಯೋಚನೆ ಇರ್ತೀನಿ. That is called ಲವ್. long distance relationship and love. ಅದನ್ನ ಅದೇ ಗುಂಬತ್ತೆ ಕೆಲಸ ಮಾಡಲ್ಲ ಮತ್ತೆ, ಅಂದ್ರೆ ಅದೇ ಗುಂಗಲ್ಲಿ ಅಂತಲ್ಲ, ಮತ್ತೆ ಒಬ್ಳೆ ಅನ್ಸಕ್ ಫೀಲ್ ಶುರು ಆಗ್ಬಿಡುತ್ತಲ್ಲ, ಅದು ಹೇಳದ್ ನಾನು. ಹಂಗೂ ಆಗುತ್ತೆ. ದೂರಲ್ಲಿದ್ದು ದೂರಲ್ಲಿರುವ ದೂರ ಇರ್ತದೆ. ನೀನ್ ನನ್ ಜಾಗದಲ್ಲಿ ಇರಲ್ಲ, ನಿಂದ ಅಷ್ಟೇ ನೀನು. ಚೆನ್ನಾಗಿದೆ ಅಲ್ಲ, ಏನ್ ಹಾಳಾಗಿಲ್ಲ, ನೀವ್ ಹೇಳಿದ್ದು ಒಳ್ಳೇದಾಯ್ತು. ಅಲ್ಲೂ ಪಾಪ್ಕಾರ್ನ್ ಎಲ್ಲ ಚೆನ್ನಾಗಿತ್ತು, ಪಾಪ್ಕಾರ್ನ್ ಚೆನ್ನಾಗಿತ್ತು, ಆಲೂ ಟಿಕ್ಕಿ ಪಾಪ್ಕಾರ್ನ್ ಎಲ್ಲ ತುಂಬಾ ಚೆನ್ನಾಗಿ. ಆದ್ರೂ ಮೂವಿ ಒಂಥರ ಚೆನ್ನಾಗಿದೆ, ಎಷ್ಟು ವರ್ಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫುಲ್ ಬೋರು, ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಮುದ್ದು ದ್ರಾಕ್ಷಿ ತಿಂದ್ಬಿಟ್ಟು ತಿನ್ನೋಣ, ಮೊಸರು ತಿನ್ನೋಣ ಅದಿ ಮೊಸರನ್ನ, ಆಮೇಲೆ ಸುಮ್ಮನೆ ನೀನು ಇಷ್ಟು ನೋಡಿ ನಾ ಇಬ್ರು ಹಾಕೊಳ್ಳೋದು. ಇವ ಎಷ್ಟೊಂದು ಆಯ್ತು ನನ್ಗೆ, ನನ್ಗೆ ಜಾಸ್ತಿ ಆಯ್ತು ನೋಡು. ಆಯ್ತು ಬಿಡು, ಅಲ್ಲಿ ಮನೇಲಿ ಅದೇ ಮನೇಲಿ ತೊಳ್ಕೊಳ್ತೀನಿ ಬಿಡು. ಏನ್ ಮಾಡ್ದೆ, ಏನಾಗಲ್ಲ ಬಿಡು ಮುದ್ದು, ಆಮೇಲೆ ಇದ್ ಮಾಡೋಣ. ಗಾಡಿ ಮಲ್ಕೊಂಡ ತಕ್ಷಣ ಇದ್ದೇ ಬಂದ್ಬಿಡುತ್ತೆ. ಚೂರು ಸಾರು ಇರ್ಬೇಕಿತ್ತೇನೋ. ಇಷ್ಟಿದೆ ಇನ್ ಹಾಕ್ಬಿಟ್ಟು ಅಲ್ಲ ಘಾಟಲ್ಲಿ ಹೋಗ್ತೀನಿ, ವಾಮಿಟ್ ಬರುತ್ತೆ. ಸರಿನಪ್ಪ ಆಯ್ತು. ಹೇಳೋದು ಅರ್ಥ ಆಗುತ್ತೆ. ಘಾಟ್ ಎಲ್ಲಿರುತ್ತೆ ನಿಮ್ಮೂರ್ ಕಡೆ ಹೋಗೋವಾಗ, ಈ ಕಡೆ ಬೆಂಗಳೂರಿಗೆ ಹೋದ್ರೆ ಘಾಟು. ಯಲ್ಲಾಪುರ ಘಾಟ್ ಇಲ್ವಾ? ಯಲ್ಲಾಪುರ ನಂಗೆ ಅದು ಗೊತ್ತಿಲ್ಲ. ಮೊಸರು ನಾನೇ ಜಾಸ್ತಿ ಹಾಕೊಂಡು ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ. ಆಯ್ತು 2 ದಿನ ನಿದ್ದೆ ಮಾಡಿದೆ, ಹೋಗ್ಬಿಟ್ಟು ಆರಾಮಾಗಿ ಆಯ್ತು. ನಾನು ಕಾರ್ ಬರೋಷ್ಟಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದ, ದೇವರ ನಿದ್ದೆ. ಎಷ್ಟು ಗಂಟೆಗೆ ಬಸ್? 10 ಗಂಟೆ ಹೋಗೋ ಟೈಮ್ ಬಂದು. ನಿನ್ ಕನ್ನಡ ಇದೆಲ್ಲ ನಾನು ಆಪ್ತಿ ಬರ್ಸಿದ್ರೆ ಕನ್ನಡಕ ಒಂದು ನಾ ಮಾಡಿಸ್ತೀನಿ ಬಿಡು. ಕ್ಲೋಸ್ ಇದ್ರೆ ಐತಲ್ಲ, ನಿನ್ಗೆ ಆಟೋ ಬಂದ್ಬಿಡುತ್ತೆ.
ಸುಮ್ಮನೆ ತಗೊಳ್ಳಿ ಹೋಗ್ಕೊಂಡು ರಿಸೆಪ್ಷನ್ ಈಗ ಯಾಕೆ ಅಲ್ಲ ಇಲ್ಲಿ ಟೈಮ್ ಇದಲ್ಲ ಇನ್ನ. ಅದೇ ಸುಮ್ಮನೆ ಇಲ್ಲಿ ಬಂದು ಏನ್ ಮಾಡಿದ್ದೇನೆ ಬ್ಯಾಗ್ ಕೊಟ್ಟಲ್ಲ ತಗೊಳ್ಳಿ ಅಲ್ಲೇ ಕೊಟ್ಕೊಂಡು ಆಯ್ತು ಇರು ಒಂಚೂರು ಆರಾಮಾಗ್ತೀನಿ, ಟೈಮ್ ಇನ್ನ ಇದೆ, ಒಂಚೂರು ಆರಾಮಾಗ. ಇನ್ನೊಂದು ತಿನ್ಸ್ಲಾ? ಬಾಳ ಜಗಳ ಆಡ್ತೀವಿ ನಾವು. ಏನು ಬಾಳ ಜಗಳ ಆಡ್ತೀವಲ್ಲ ಚಿಕ್ಕ ಸಿಕ್ಕ ಆದ್ರೂ ಸುಗಂಧಾಗ್ತೀವ ಜಗಳಾಡುದು. ಅದು ಪ್ರೀತಿಯಿಂದ ಜಗಳ ಆಡ್ತೀವಿ, ಇರ್ಲಿಲ್ಲ ಯಾರು ನೀನು ಜಗಳ ಆಡ್ತಿಲ್ಲ, ನೀನು ನನಗೆ ಜಗಳ ಮಾಡ್ತೀನಿ. ನಿಜ ಹೇಳ್ತೀನಿ, ನನ್ನ ಮುಟ್ಟ ಹೇಳ್ತೀನಿ, ನಾ ಯಾವತ್ತೂ ನಿಮ್ಗೆ ಇಂಟೆನ್ಷನ್ಲಿ ಅದು ನಾನು ಯಾವತ್ತೂ ಏನು ಇಂಟೆನ್ಷನ್ಲಿ ಯಾವತ್ತೂ ನಿಮ್ಗೆ ಹೇಳೇ ಇಲ್ಲ. ನೀನೇ ಸುಮ್ಮನೆ ನನ್ನ ಮೇಲೆ ಹೈಪರ್ ಆಕ್ಟಿವ್ ಆಗ್ಬಿಡ್ತೀಯ. ಹೈಪರ್ ಆಕ್ಟಿವ್ ಏನಿಲ್ಲ, ನಾವು ಪ್ರೀತಿ ಇಟ್ಕೊಂಡಿರೋದಕ್ಕೆ ಹಂಗೆ ಅನ್ಸದ. ಆಯ್ತು ಬಂಗಾರಿ, ಆಯ್ತು, ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಆಯ್ತಾ. ಇನ್ನೊಂದು 2 ತುತ್ತಿದೆ ನಂದು. ಸ್ನೇಹಿತರೆ ಇಬ್ರು ಕೂತು ಊಟ ಮಾಡಿ ಅದಾದ ನಂತರ ಸ್ವಲ್ಪ ತಟ್ಟೆಗಳೆಲ್ಲ ಹಾಗೆ ತೊಳೆದು ನಾನು ಬ್ಯಾಗಲ್ಲಿ ಇಟ್ಕೊಂಡೆ. ಸೊ ಸ್ವಲ್ಪ ಸಮಾಧಾನ ಇತ್ತು, ಅಟ್ ಲೀಸ್ಟ್ ಊಟ ಆದ್ರೂ ಮಾಡಿದ್ವಲ್ಲ ಒಟ್ಟಿಗೆ ಅಂತ. ಇನ್ನು ಹೊರಡೋದಕ್ಕೆ ರೆಡಿ ಆಗ್ತಿದ್ದೆ, ಎಲ್ಲ ಇಟ್ಕೊಂಡೆ ಅಂತ ಹೇಳಿ ಕೇಳ್ತಾ ಇದ್ದೆ. ಇದೇ ತಾನೆ ಮತ್ತೆ? ಅಲ್ಲ ನಾನು ಅವಾಗ ಇದ್ ಮಾಡಿದ್ನಲ್ಲ ಅದೇ ಇಟ್ಕೊಂಡಿದ್ದೆ, ಹಾಗೆ ಮನೆಯಲ್ಲಿ ತೆಕ್ಕೊಟ್ಟಿದ್ನಲ್ಲ. ರೂಮಲ್ಲಿ ಇದೆಯಾ? ಅಲ್ಲ ಇವಾಗ ಈ ಶಾಲ್ ಸರಿ ಆಯ್ತು. ಸ್ನೇಹಿತರು ರೆಡಿ ಆದ ಫುಲ್ಲು, ಬಸ್ 10 ಗಂಟೆಗೆ. ಹ್ಯಾಪಿ ಎಂಡಿಂಗ್ ಮಾತಾಡ್ಕೊಂಡ್ಬಿಡೋಣ. ಹ್ಯಾಪಿ ಎಂಡಿಂಗ್ ಸ್ನೇಹಿತರೆ, ಕೊನೆಯದಾಗಿ ಇಬ್ರಿಗೂ ಹ್ಯಾಪಿ ಎಂಡಿಂಗ್ ಆಯ್ತು. ಸೊ ಆತರ ಅಲ್ಲ, ಅದೇ ತಾನೇ ರಿಯಾಲಿಟಿ. ಹ್ಯಾಪಿ ಎಂಡಿಂಗ್ ಅಂದ್ರೆ ಏನು, ರಾಜಿ ಆಗೋದು ನಾವ್ ಥಿಂಕ್ ಮಾಡೋದ್ರ ಮೇಲೆ ಇರುತ್ತೆ ಅಲ್ವಾ ಸ್ನೇಹಿತರೆ. ನಾವ್ ಏನು ಯಪ್ಪ ಅವ್ರು ನೋಡು, ಇನ್ನು ಯಾರ್ಯಾರು ಹೆಂಗ್ ಥಿಂಕ್ ಮಾಡ್ತಾರೋ ನಾವು ಚೇಂಜ್ ಮಾಡಕ್ ಆಗಲ್ಲ ಅಲ್ವಾ. ನಮ್ ಲೈಫ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಅಂತಂದ್ರೆ ಒಬ್ರಿಗೊಬ್ರು ಸಾರಿ ಕೇಳೋದು, ಮತ್ತೆ ಖುಷಿಯಾಗಿರುವಂತದ್ದು, ಇಷ್ಟೇ ಹ್ಯಾಪಿ ಎಂಡಿಂಗ್ ಅಂತ, ಇನ್ನೇನಿಲ್ಲ. ಹೋಗೋಣ. ಎಸ್, ಹೊರಡ್ತಾ ಇದೀವಿ. ಲೈಟ್ ಆಫ್ ಮಾಡ್ಬೇಡ. ನೀನು ಇದು ಹೆಂಗ್ ಓಪನ್ ಮಾಡೋದು? ಕೀ ಹಾಕಿದ್ಯಾ? ಸ್ವಲ್ಪ ಸಮಾಧಾನ ಆಯ್ತು. ತಿಂದಿದ್ದು ಆಕ್ಚುಲಿ ಮುದ್ದು ಸಾಕಾಗಲ್ಲ ಬಂಗಾರ ನಿಂಗೆ, ಊಟ ಅಷ್ಟೇ ಅಷ್ಟು. ಆಯ್ತು, ಹೋಗಿ ಬಾಯ್ ಚೆನ್ನಾಗಿ ನಮ್ ಫ್ರೆಂಡ್ಸ್ಗೆ ಒಂದ್ ಒಳ್ಳೆ ರೀತಿ ಹೇಳ್ಬಿಡು ಬಂಗಾರ. ಫೈನಲಿ ನಾವು ಜಗಳ ಆಡದೆ ಮತ್ತೆ ಖುಷಿ ಖುಷಿಯಾಗಿ ಮತ್ತೆ ನಮ್ ಸಾರ್ಟ್ ಔಟ್ ಮಾಡ್ಕೊಂಡು ಕರೆ ಹಾಕಿದೀವಿ. ಬಾಯ್, ಮತ್ತೆ ಸಿಗೋಣ ಪರ್ಸನಲ್ ಅಲ್ಲಿ. ಎಲ್ಲಿ ನಮ್ಮ ಪರ್ಸನಲ್ ಬ್ಲಾಗ್. ಇನ್ನೊಂದು ಬೇರೆ ಟ್ರಾವೆಲಿಂಗ್ ಬ್ಲಾಗಾ? ಮತ್ತೆ ಇಲ್ಲಿ ಮತ್ ನೀವೇ ಹೇಳ್ತಾ ಇರೋದು ಪರ್ಸನಲ್ ಬ್ಲಾಗ್, ಏನ್ ಅರ್ಥನೇ ಆಗಿಲ್ಲ ನೀ ಹೇಳಿದ್ದು. ಆಯ್ತು ಬಂಗಾರ, ಪರ್ಸನಲ್ ಬ್ಲಾಗ್ ಏನು ಅರ್ಥ ಆಗ್ತಾ ಇಲ್ಲ ಮುದ್ದು. ಪರ್ಸನಲ್ ಬ್ಲಾಗ್ ಅಂತ ಸ್ನೇಹಿತರೆ, ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಓಕೆ, ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಕರೆಕ್ಟ್, ಈಗ ವಿನು ಹೊರಡ್ತಾ ಇಲ್ವಾ, ಇನ್ನೊಂದು ಬ್ಲಾಗ್ ಅಲ್ಲಿ ಮತ್ತೆ ಇಬ್ರು ಸಿಗ್ತೀವಿ. ಬಾಯ್. ಮಾಡ್ತೀನಿ ಎಡಿಟಿಂಗ್, ಇವಾಗ ನನ್ನ ಚಾನಲ್ ಮಾಡ್ತಾ ಇಲ್ಲಲ್ಲ.
ಗ್ರೌಂಡ್ ಮಾಡ್ತೀನಲ್ಲ ಮುದ್ದು ಎಡಿಟಿಂಗು. ಈಗ ಬೇರೆಯವ್ರು ಮಾಡ್ತಾ ಕುತ್ಕೊಂಡ್ರೆ ನಮ್ ಚಾನಲ್ ಬೆಳ್ಸೋದು ಯಾವಾಗ? ಇದು ಗ್ರೌಂಡಾ? ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಆಚೆ ಎಲ್ಲ ಕಾಣುತ್ತೆ. ಯಪ್ಪ ಕೆಳಗೆ ಹೋಗೋ ಒಂಥರ ಆಗುತ್ತೆ. ಇದು ಓಪನ್ ಇದೆಯಲ್ಲ ಒಂಥರ ಅನ್ಸುತ್ತೆ. ಒಂದು ಇದೊಂದೆಲ್ಲ ತರ್ಸಿನಿ. ಯಾವ್ದು ನೋಡಿ ಇಲ್ಲಿ ದೇವ್ರದೆಲ್ಲ ಇದೆ ಇಟ್ಟಿದ್ದಾರೆ ಚೆನ್ನಾಗಿ. ಜ್ಯೂಸ್ಗಳೆಲ್ಲ ಏನೇನು ಇದೆ. ಏನಾಯ್ತು? ಅಲ್ಲ ಇವಾಗ ಇಲ್ಲಿಕ್ಕೆ ಇನ್ನು ಇಲ್ಲೇ. ಇಲ್ಲಿ ಸರಿ ಸರಿ. ಮುದ್ದು ಹುಷಾರು, ಬಂಗಾರ ಬ್ಯಾಗು. ನನ್ನ ಬಿಡಕ್ ಬರ್ತಾ ಇದೆ ನೀನು. ಫೈನಲಿ ಹೊರಡುವ ಸಮಯ. ವಾಪಸ್ ಮನೆಗೆ ಹೋಗೋ ಟೈಮ್. ಮನೆಗೆ ಹೋಗಿ ಎಡಿಟಿಂಗ್ ಕೆಲಸ ಇದೆ, ಸ್ವಲ್ಪ ವ್ಲಾಗ್ ಎಲ್ಲ ಎಡಿಟ್ ಮಾಡಬೇಕು. ಅಡಿಗೆ ಮೇಲೆ ಸ್ವಲ್ಪ ಪಾತ್ರೆಗಳಿದೆ ತೊಳಿಬೇಕು. ಏನು ಆಟೋನಾ ಬಸ್ಸಾ? ಟ್ರಾವೆಲ್ಸ್, ಗಣೇಶ್ ಟ್ರಾವೆಲ್ಸಾ? ಏನ್ ಹುಡುಕ್ತಿದೆ? ಆಪ್ಟಿಕಲ್ಸ್ ಮುದ್ದು ಬೇಡ ಬಿಡು ಬಂಗಾರ, ನಾ ಮಾಡ್ತೀನಿ ಬಿಡು. ಸರಿ ನೋಡಿ ಮುದ್ದು, ನನ್ ಕನ್ನಡಕ ಸರಿ ಮಾಡ್ಸಕ್ಕೆ ನೋಡ್ಸಿ ನಿಮ್ಗೆಲ್ಲ ಆಪ್ಟಿಕಲ್ಸ್ ನೋಡಿದ್ವಿ. ಇಲ್ಲ ಇದೆ ಮುದ್ದು, ಆಪ್ಟಿಕಲ್ಸ್ ಕ್ಲೋಸ್ ಇರ್ಬೋದು. ಕ್ಲೋಸ್ ಇರುತ್ತೆ ಬಿಡು, ಮಾಡ್ತೀನಿ ಬಂಗಾರ. ಮತ್ತೆ ಮಾಡ್ತೀನಿ ಬಿಡು. ಮತ್ತೆ ಖುಷಿಗೆ ಹೇಳು ಬಂಗಾರ. ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಸಿಗೋಣ. ಊರಿಗೆ ಹೋಗ್ತಾ ಇದ್ದೀನಿ. ಖುಷಿ ಆಯ್ತಾ ನಿಮ್ಗೆ? ನಂಗೂ ಖುಷಿ ಆಯ್ತು. ನಿಮ್ಗೂ ಖುಷಿ ಆಯ್ತು. ಸಾರಿ ಏನಾದ್ರು ತಪ್ಪು ಮಾತಾಡಿ. ಹ್ಯಾಪಿ ಜರ್ನಿ. ನಾನು ಸಾರಿ. ಓಕೆ, ಥ್ಯಾಂಕ್ ಯು. ಬಾಯ್ ಗೈಸ್. ಓಕೆ, ನಾನು ಆಟೋಲ್ಲಿ ಹೊರಟ್ಬಿಡ್ತೀನಿ ಬಿಡು ಮುದ್ದು. ಆಯ್ತು ಆಯ್ತು. ಆಪ್ಟಿಕಲ್ಸಾ? ಬೇಡ ಬಿಡು ಮುದ್ದು, ನಾನು ಆಮೇಲೆ ಮಾಡಿಸ್ತೀನಿ ಬಿಡು. ಫುಲ್ ಇದನ್ನ ಬಿಟ್ರೆ ಮತ್ತೆ ಏನ್ ಗೊತ್ತಾ, ಎಕ್ಸ್ಟ್ರಾ ಇದನ್ನ ಹಾಕಿ ಅಂತ ಹೇಳ್ಬಿಡ್ತಾರೆ. ಆಯ್ತು, ಮಾಡಿಸ್ಕೊಳ್ತೀನಿ. ಮಾಡ್ತೀನಿ ಬಿಡು. ಸೊ ಅವತ್ತಿನ ದಿನ ವಿನುಗೆ ಒಂದು 10 ಗಂಟೆಗೇನೋ ಬಸ್ ಇತ್ತು. ನಾನೊಂದು 8-8:30 ಒಳಗಡೆ ಹೊರಟೆ ಮನೆಗೆ. ಸೊ ಆಟೋ ಹತ್ತಿಸ್ತಾ ಇದ್ದಾನೆ ವಿನು. ಬೇಡ ಅಂತಂದ್ರು, ವಿನುನೇ ಪೇ ಮಾಡ್ದ. ಸೊ ನಾನು ವಾಪಸ್ ಹೊರಟೆ. ನಿಮ್ಗೆ ಅಮೌಂಟ್ ಹಾಕ್ತೀನಿ. ಒಂದು ನಿಮಿಷ ಇರಿ. ಹ್ಯಾಪಿ ಜರ್ನಿ ಇರು. ಟಾಟಾ, ಹ್ಯಾಪಿ ಜರ್ನಿ. ಆಯ್ತು, ಟಾಟಾ. ಮುಗೀತು ಸ್ನೇಹಿತರೆ, ವಿನೋದ ಭೇಟಿ. ಹೊರಡ್ತಾ ಈ ಮನೆಗೆ.
ಮನೆಗೆ ಹೊರಡ್ತಾ ಇದೀನಿ. ಬೇಜಾರಾಗುತ್ತೆ ಒಂದ್ ಸ್ವಲ್ಪ, ಏನು ಮಾಡಕ್ಕಾಗಲ್ಲ. ಇನ್ನು ಹೊರಡ್ಲೇಬೇಕಲ್ಲ, ಅವ್ರ ಊರಿಗೆ ಹೋಗ್ಬೇಕು, ನಾನು ನನ್ ಮನೆಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ. ಸೊ ವಿನುಗೆ ಬಾಯ್ ಹೇಳಿ ನಾನು ಮನೆಗೆ ಹೊರಟೆ. ಸೊ ಏನೋ ಒಂದ್ ರೀತಿ ಖುಷಿ ಆಯ್ತು, ಅವತ್ತೆಲ್ಲ ಚೆನ್ನಾಗಿತ್ತು. ಒಂದ್ ರೀತಿ ಜಗಳಗಳಿದ್ರು ಕೂಡ, ಒಂದ್ ರೀತಿ ಸಾರಿ ಕೇಳಿದ್ದು ಕೂಡ ವಿನು ನನ್ಗೆ ಏನೋ ಒಂದು ಭರವಸೆ ಅನ್ನೋದು ಮತ್ತೆ ಹುಟ್ಟು. ಸೊ ವಾಪಸ್ ಮನೆಗ್ ಬಂದೆ. ಸ್ನೇಹಿತರೆ, ಇಲ್ಲಿ ಆಕ್ಚುಲಿ ಇದು ಪ್ರಸಾದ ಕೊಡೋಣ ಅಂತ ಹೇಳಿ ತಗೊಂಡೋಗಿದ್ದೆ ವಿನುಗೆ. ಇನ್ನೊಂದು ಪ್ರಸಾದ ಅಲ್ಲಿ ಕಿಟಕಿ ಹತ್ರ ಇದೆ ನೋಡಿ, ಇದು ಇಟ್ಕೊಂಡಿದ್ದು ಮರ್ತ್ಬಿಟ್ಟೆ, ಬೇಜಾರಾಗ್ತಾ ಇದೆ. ಅಂಬಲ್ಪಾಡಿದು ವಿನುಗೆ ಕೊಡ್ಬೇಕಿತ್ತು. ನೋಡೋಣ, ಮತ್ತೆ ಬರ್ತಾನಂತಲ್ಲ, ಇನ್ನೊಂದ್ಸತಿ ಹೋಗ್ತೀವಿ ದೇವಸ್ಥಾನಕ್ಕೆ ಅಷ್ಟೇ. ಇಲ್ಲಿ ಸ್ವಲ್ಪ ಇರ್ಲಿ, ವೈರ್ಗಳು ಅದು ಇದು ಇದೆ, ಚಾರ್ಜರ್ ಎಲ್ಲ ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ಕೆಲ್ಸಗಳಿದೆ, ಇದೆಲ್ಲ ಮೆಸ್ಸಿ ಆಗಿರುವಂತದ್ದೆಲ್ಲ ಸರಿ ಮಾಡ್ಕೊಳ್ಬೇಕು. ಮನ್ಸಿಗೆ ಎಷ್ಟೋ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಆಕ್ಚುಲಿ ವಿನುನ ಭೇಟಿಯಾಗಿದ್ದು. ನೋಡೋಣ ಏನಾಗುತ್ತೆ ಅಂತ. ಸುಮಾರು ಕೆಲ್ಸಗಳಿದೆ. ವಿನು ಫೋನ್ ಮಾಡಿದ್ದೆ ಇವಾಗ ಬರುವಾಗ, ಇನ್ನು ಆಟೋನಲ್ಲಿದ್ದೆ. ರೀಚ್ ಆದ ಮುದ್ದು ಅಂತ, ಅದಕ್ಕೆ ಇಲ್ಲ ಮುದ್ದು ಇನ್ನೇನು ಒಂಚೂರು ಇಳಿಬೇಕು ಅಂತ ಹೇಳಿದೆ. ಇಳಿದ್ಬಿಟ್ಟು ಹೀಗ್ ಬಂದೆ ಮನೆ ಒಳಗೆ. ಪಾತ್ರೆಗಳು ಸ್ವಲ್ಪ ತೊಳೆಯೋ ಕೆಲಸ ಇದೆ, ಎಡಿಟಿಂಗ್ ಕೆಲಸ ಇದೆ, ರೆಸ್ಟ್ ಮಾಡ್ಬೇಕು. ನೋಡೋಣ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ನಂಗೂ ಸ್ವಲ್ಪ ಸ್ಟ್ರೈನ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಈ ಪಾತ್ರೆಗಳೆಲ್ಲ ಇತ್ತು ನೋಡಿ, ಇಷ್ಟು ಪಾತ್ರೆಗಳಿತ್ತು, ಎಲ್ಲ ತೊಳೆದೆ. ಇನ್ನ ನಾಳೆ ಆದ್ರೂ ಸ್ವಲ್ಪ ಪಾತ್ರೆಗಳೆಲ್ಲ ಸೆಟ್ರೇಟ್ ಮಾಡೋದು, ಬೋರ್ಡುಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಬೇಕು. ಆಕ್ಚುಲಿ ಎಡಿಟಿಂಗ್ ವರ್ಕ್ ಬೇರೆ ಇದೆ. ನೋಡೋಣ, ಇನ್ನೊಂದು 2 days ಆಗಲ್ವೇನೋ, ನೋಡೋಣ. ಆದಷ್ಟು ಬೇಗ ಎಲ್ಲ ಸ್ವಲ್ಪ ಸೆಟ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಬೆಳಗ್ಗೆ ಮಾಡಿದ ಅನ್ನ ಮತ್ತೆ ಹುಳಿ ಒಂದ್ ಸ್ವಲ್ಪ ಇದೆ ಆಕ್ಚುಲಿ. ಸೊ ಹಾಗಾಗಿ ನಾ ಇವಾಗ ಇದನ್ನ ಸ್ವಲ್ಪ ಕಲ್ಸ್ಕೊಂಡು ತಿನ್ಬಿಟ್ಟು 2 ಪಾತ್ರೆ ತೊಳೆಯೋದಕ್ಕೆ ಹಾಕ್ಬೇಕು. ತೊಳೆದಿಟ್ಬಿಡ್ತೀನಿ, ಸ್ವಲ್ಪ ನೆನೆಯಕ್ ಬಿಡ್ತೀನಿ. ಸ್ವಲ್ಪ ಇದಿಷ್ಟು ಏನಿದು ಬ್ಲರ್ರೇ ಕಾಣುತ್ತಲ್ಲ. ಸೊ ನೋಡಿ, ಇಷ್ಟು ಹುಳಿ ಇದೆ, ಇದಕ್ಕೆ ಅನ್ನ ಹಾಕಿ ಸ್ವಲ್ಪ ಕಲ್ಸ್ತೀನಿ. ಇಷ್ಟು ಅನ್ನ ಇದೆ, ಚೆನ್ನಾಗಿದೆ, ಬೆಳಗ್ಗೆ ಮಾಡಿರೋದು. ಸೊ ಚೆನ್ನಾಗಿತ್ತು ಮಾತ್ರ ಇವತ್ತು ಹುಳಿ. ಇದಷ್ಟು ಕಲ್ಸ್ಕೊಂಡು ಚೂರು ತಿನ್ಬಿಟ್ಟು, ಇಷ್ಟು ಪಾತ್ರೆಗಳಿರುತ್ತೆ ಎಲ್ಲ ಸ್ವಲ್ಪ ನೆನೆಯಕ್ಕೆ ಹಾಕೋಣ. ಇಷ್ಟು ತಿನ್ಬೇಕು, ಕಲ್ಸ್ಕೊಂಡ್ಬಿಡ್ತೀನಿ ಇವಾಗ. ಸ್ಟ್ರೈನ್ ಆಗಿದೆ ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಇಲ್ಲ. ಒಂದು ಲೈವ್ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಎಡಿಟಿಂಗ್ ಎಲ್ಲ ಮಾಡೋ ಅಷ್ಟು ಇವಾಗ ಶಕ್ತಿನೂ ಇಲ್ಲ, ಮಲಗ್ಬಿಡ್ತೀನಿ. ಇದಿಷ್ಟು ಪಾತ್ರೆಗಳು ಬೇರೆ ಜೋಡಿಸ್ಬೇಕು, ಅದು ಯಾವಾಗ ಮಾಡ್ತೀನೋ ಇದೆಲ್ಲ ಕೆಲ್ಸಗಳು. ರಾಮ ಸಾಕಾಗ್ಬಿಡುತ್ತೆ ನನ್ಗಂತೂ. ನೋಡೋಣ, ಎಡಿಟಿಂಗ್ ಅಲ್ಲಿ ತುಂಬಾ ಸ್ಟ್ರೈನ್ ಆಗುತ್ತೆ ಸ್ನೇಹಿತರೆ. ಅಷ್ಟು ಇವತ್ತು ನೋಡಿ, ಒಂದು ವಿಡಿಯೋ ಮಾಡಿ, ಇವತ್ತೇನೆಲ್ಲ ಕೆಲಸಗಳಾಗಿದೆ ಹೇಳಿ. ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, ಜೊತೆಗೆ ಅದು ಎಡಿಟಿಂಗ್ ಮಾಡಿ ಅರ್ಧಂಬರ್ಧ ಎಡಿಟಿಂಗ್ ನಿನ್ನೆ ಆಗಿತ್ತು, ಅದು ಎಡಿಟಿಂಗ್ ಆಗಿ ಅಪ್ಲೋಡ್ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಅವನು ಜೊತೆ ಆಚೆ ಟೈಮ್ ಸ್ಪೆಂಡ್ ಮಾಡುವಾಗ ಅವಾಗ ವ್ಲಾಗ್ಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಆಯ್ತಾ. ಮತ್ತೆ ಅದಕ್ಕೆ ಮುಂಚೆ ಅಡುಗೆ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಮನೆಗೆ ಬಂದು ಮತ್ತೆ ಲೈವ್ ಮಾಡಿದ್ದೀನಿ. ಸಾಕಷ್ಟು ಟೈಮ್ ಎನರ್ಜಿ ಟ್ರೈನ್ ಆಗತ್ತೆ. ಹಾಗಾಗಿ ಈಗ ಮಲಗ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಆಸೆ, ಬಟ್ ಅಷ್ಟು ಸ್ಟ್ರೆಂತ್ ಇಲ್ಲ. ಮಲಗ್ಬಿಡ್ತೀನಿ ಇವಾಗ. ತಿನ್ಬಿಟ್ಟು ಒಂಚೂರು ಸ್ವಲ್ಪ ನೆನೆ ಹಾಕ್ತೀನಿ. ಇದು ತೊಳೆಯೋದು ಬೇಡ, ಸ್ವಲ್ಪ ಚೆನ್ನಾಗಿ ನೆನೆಲಿ. 1-2 ಪಾತ್ರೆ ಅಲ್ವಾ, ನೆನೆಯಕ್ಕೆ ಹಾಕ್ಬಿಟ್ಟು ಮಲಗ್ಬಿಡ್ತೀನಿ ಇವಾಗ. ಅಲ್ಗೂ ಟೈಮ್ ನೋಡಿದೆ, ಇವಾಗ 11:23 ಆಗಿದೆ ಅಷ್ಟೇ. ಇವತ್ತಿನ ವ್ಲಾಗ್ ಇದಾಗಿತ್ತು, ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡಿತ್ತು ಅಷ್ಟೇ ಸ್ನೇಹಿತರೆ. ನಾವು ಪ್ರೀತಿಸಿದವ್ರಿಗೆ ಟೈಮ್ ಕೊಡ್ಬೇಕು, ಇಲ್ಲ ಅಂದ್ರೆ ಸಂಬಂಧಗಳು ಗಟ್ಟಿ ಆಗಲ್ಲ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನ ಅಥವಾ ಕಂಟಿನ್ಯೂ ಮಾಡ್ತೀನ ಗೊತ್ತಿಲ್ಲ. ಎಂಡ್ ಮಾಡಿದೆ ಸ್ನೇಹಿತರೆ. ಈ ರೀತಿ ಕಲ್ಸ್ಕೊಳ್ತಾ ಇದೀನಿ ಪಾತ್ರೆಗೆ ಅನ್ನ ಹಾಕ್ಬಿಟ್ಟು. ಸೊ ನಮ್ಮಮ್ಮ ಅವಾಗ ನಾನು ಸಣ್ಣವಳಿರುವಾಗ, ಸಣ್ಣವಳಲ್ಲ, ಎಷ್ಟು ಮೊನ್ನೆ ಒಂದು ಐ ಥಿಂಕ್ ನಂಗೊಂದು 24-25 ವರ್ಷ ಆಗೋವರೆಗೂ ನಾವು ಒಟ್ಟಿಗೆ ಇದ್ವಲ್ಲ. ಅವಾಗ
ಈ ರೀತಿ ತುತ್ತು ಮಾಡಿ ಕೊಡ್ತಾ ಇದ್ರು. ಕೊನೆಯಲ್ಲಿ ಬೆಣ್ಣೆ ಅಂತ ಹೇಳ್ತಾ ಇದ್ವಿ ಈ ರೀತಿ ಬರೋದಕ್ಕೆ. ಆ ದಿನಗಳೆಲ್ಲ ಮತ್ತೆ ಬರೋದಿಲ್ಲ. ಖುಷಿ ಆಗತ್ತೆ ಅದೆಲ್ಲ ನೆನ್ಸ್ಕೊಂಡಾಗ, ಬೇಜಾರು ಆಗತ್ತೆ. ಅದೇ ಒಂದ್ ರೀತಿ ನೋವಲ್ಲೂ ಒಂದ್ ರೀತಿ ಖುಷಿ ಕಾಣ್ತಾ ಇದ್ದಂತ ದಿನಗಳವೆಲ್ಲ. ಬಟ್ ಇವಾಗ ಅವರು ಬೇರೆ ಹಾದಿಲಿ ಇದ್ದಾರೆ, ನಾನ್ ಬೇರೆ ಹಾದಿಲಿ ಇದ್ದೀನಿ. ಇಷ್ಟು ಜೀವನ, ಪ್ರೀತಿ ಇದ್ರು ಕೂಡ ದೂರ ದೂರ ಇರ್ಬೇಕಾದಂತ ಪರಿಸ್ಥಿತಿ. ಇನ್ನು ಮಾಡಕ್ಕಾಗಲ್ಲ. ತಿನ್ಬೋದು, ತಿನ್ನಗಲ್ಲ ಕರ್ಬೇವು. ಹಿಂಗ್ ತುತ್ತು ಮಾಡಿ ಕೊಡೋರು. ನಾನು ಅಮ್ಮ ಮಾಡಿದ್ದ ಅಡುಗೆ ಎಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದೀನಿ ಗೊತ್ತಾ. ಎಲ್ಲಾ ತರ ನೋವು ಅನುಭವಿಸ್ತಿದೀನಿ ನಾನು, ತಾಯಿಯಿಂದ ದೂರ ಇರ್ಬೇಕಾದ ಸಂದರ್ಭದಲ್ಲಿ. ಸೊ ತುತ್ತು ಮಾಡಿ ಎಷ್ಟು ದೊಡ್ಡ ದೊಡ್ಡ ತುತ್ತು ಕೊಡೋರು ಹೇಳ್ಬೇಕಂದ್ರೆ. ಇವಾಗ ನಾನು ತಿನ್ನೋದಕ್ಕೆ ಸುಮ್ಮನೆ ಹಿಂಗ್ ಮಾಡ್ತಾ ಇದೀನಿ. ಈಗ ನನಗ್ ನಾನೇ ತುತ್ತು ಮಾಡ್ಕೊಳ್ತಾ ಇದೀನಿ. ಟೈಮ್ ಹಂಗೆ ಚೇಂಜ್ ಆಗತ್ತೆ, ನಾವು ಚೇಂಜ್ ಆಗ್ಬೇಕು. ಕಾಲ ಒಂದೇ ತರ ಇರಲ್ಲ. ಬೈಸ್ಕಾನ್ ಇದೆಯಾ ನೋಡ್ದೆ, ಚೆನ್ನಾಗಿದೆ. ಅದ್ಭುತವಾಗಿ ಆಗಿದೆ ಮಾತ್ರ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ ಈ ರೆಸಿಪಿ. ಸ್ನೇಹಿತರೆ, ಇದ್ರಲ್ಲೂ ಆಕ್ಚುಲಿ ಪಾತ್ರೆಗಳಿತ್ತು. ನಾನೆಲ್ಲ ಪಾತ್ರೆ ತೊಳೆದ್ಮೇಲೆ ಇದ್ರಲ್ಲಿ ಇದು ತೆಗ್ದೇ ಇಲ್ವಲ್ಲ ಅಂತ ಅನ್ಕೊಂಡು ನಾನು ಊಟ ತಗೊಂಡು ಹೋಗಿದ್ನಲ್ಲ ಬಿನ್ನೋಕೆ ನಂಗೆ. ಸೊ ಅದೆಷ್ಟು ಪಾತ್ರೆಗಳಿನ್ನೂ ಇದೆ. ಇದು ಇವಾಗ ಅನ್ನ ಸಾರೆಲ್ಲ ಸ್ವಲ್ಪ ಬೆಳೆದು ತಿಂದೆ ಅಲ್ವಾ, ಅದ್ರದ್ದು ಸ್ವಲ್ಪ ಇದೊಂದು ಸ್ವಲ್ಪ ಇದಿಷ್ಟಿದೆ. ಸಾಕಾಗಿದೆ ನಂಗೆ, ನಿದ್ದೆ ಬೇರೆ ಬರ್ತಾ ಇದೆ. ಟೈಮ್ ಬೇರೆ 12 ಗಂಟೆಗೆ 6 ನಿಮಿಷ ಇದೆ. ಇದಿಷ್ಟು ಬೆಳಗ್ಗೆ ತೊಳಿತೀನಿ, ಮಲಗ್ಬಿಡ್ತೀನಿ ಇವಾಗ ನಾನಂತೂ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ. ಹೀಗೆ ಒಳ್ಳೆ ಒಳ್ಳೆ ವ್ಲಾಗ್ಸ್ಗಳು ಜೊತೆಗೆ ಒಂದು ಹೀಲಿಂಗ್ ಜರ್ನಿ ವಿಚಾರಗಳು, ನಾರ್ಸಿಸಮ್ ರಿಕವರಿ ವಿಚಾರಗಳು ಬರುತ್ತೆ. ಜೊತೆಗೆ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ ನನ್ನ ಚಾನಲ್ ಅಲ್ಲಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಮುಂದಿನ ವಿಡಿಯೋಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.